ಶ್ರೀಗುರುಭ್ಯೋ ನಮಃ. ಹರಿ ಓಂ. ತ್ಯಕ್ತ್ವಾ ಸ ಮಾಂ ಸೂರ್ಯಪುಟದ್ರುಮೇತ್ಯಾಥಾಕೃಷ್ಯ ತತ್ಸೂರ್ಯಪುಟಂ ನಿನಾಯ ನಾಥಾನ್ ಸ್ಮರನ್ನೇತ್ಯ ಮಹಾಬಲೇಶ ದೇವಾಲಯಂ ತತ್ಪ್ರತಿಮಾನಮಂಜ್ಞಾಃ ಮಯಾ ಸ್ಥಳಂ ಸಂಪ್ರತಿಪನ್ನಮೇಕಂ ಗತ್ವಾ ವಾಗಾಹಂ ವಿರಚಯ್ಯ ರಾತ್ರೌ ಕೋರ್ಯಾಂ ಸುರಾರ್ಚೇತಿ ಯದಾ ವ್ಯಧಾಯಿ ಮನತ್ತದಾ ಕಶ್ಚನ ಮಾಂ ಸಮಾಗಾತ್ ಶಾಸ್ತ್ರೀ ಸ ಮಾಂ ಗ್ರಾಮಗತೋ ಬಭಾಷೆ ದೇವಾರ್ಚನಂ ನ ಕ್ರಿಯತಾಂ ಭವದ್ಭಿಃ ದುಷ್ಟೋऽನ್ಯಥಾ ಚೇಜ್ಜಟಿಲೋ ಮಹಾಂತ ಉಪದ್ರವಂ ಓ ವಿದಯೋ ವಿದಧ್ಯಾತ್ ಮಹಾಬಲಾಧೀಶ್ವರ ದೇವಭಾಂಡ ಷಂಡಂ ಯಮಾದಾಯ ನಿಜಾಲಯೇಯಂ ಪಾಕಾಲಿಕಂ कारयति स्वकीयैः निरङ्कुशोऽनन्यभयःखलोलं तद्देव काष्ठौघमशेषमेषः स्वीकृत्य विष्टै जटिलप्रभरः दुष्टो द्विजैग्रामगतैः स्वगेह मकारयद्वाच्यमहो किमस्ति भावादृशानामपि यश्चकार पीडामहो तस्य न कश्चिदस्ति शिक्षाकृतस्मा क्रियतां न चाद्या नूनं सुरार्चाखिलविद्भिरित्थं ततो विचिन्त्य स्मरणे कृतेलं काभीरधीशाङ्घ्रिघ्रसोजयोर्नः इत्थं विनिश्चित्य तदानिमज्ज श्रीदेवपूजामचरं स्मरंस्ते तालाम्बुजानादनवपूर्वमज्जः कृतेऽपि रात्रापवमरार्चने सह तूष्णीं समासीदधिनाथपादस्मृतिप्रभावादतिचित्रमेतत् श्रीरामपूजामिचरय्य रात्रौ प्रशिक्षणाष्टाङ्गयुतप्रणामान् व्यधां मुहूर्ता अभवन्तदाष्टौ तदैव मत्पार्श्वमवाप कश्चित् महाबलाधीश्वरलिङ्गपूजा क्लुप्तो य आसीद्धरिपादजो माम् एकेन विप्रेण तदैत्यदृष्टं स्वप्नं प्रवक्तुं तमचोदयत्सः. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ 18ನೆಯ ಸರ್ಗದ 21ರಿಂದ 30 ಶ್ಲೋಕಗಳವರೆಗೆ. ಈಗ ಅದರ ಭಾವಾರ್ಥವನ್ನು ನೋಡೋಣ. ಆ ಜಟಾಧಾರಿಯ ದೂತನು ನನ್ನನ್ನು ಬಿಟ್ಟು ನಮ್ಮ ಶಿಷ್ಯರಾದ ಸೂರ್ಯಪಾನ ಪುಷ್ಪಧಾರಿಯನ್ನು ಎಳೆದು ಆತನಲ್ಲಿರುವ ಸೂರ್ಯಪಾನನನ್ನು ತೆಗೆದುಕೊಂಡು ಹೋದನು. ನಾನು ಸತ್ಯನಾಥರನ್ನು ಸ್ಮರಿಸುತ್ತಾ ಮಹಾಬಲೇಶನನ್ನು ಹೊಂದಿ ಆತನನ್ನು ನಮಿಸಿದೆನು. ಆನಂತರ ವಿವಾದವಿಲ್ಲದ ಸ್ಥಳದಲ್ಲಿ ಹೋಗಿ ಅವಗಾಹ ಸ್ನಾನ ಮಾಡಿ ರಾತ್ರಿ ಪೂಜೆ ಮಾಡಬೇಕೆಂದು ಮನಸ್ಸು ಮಾಡಿದನು. ಆಗ ಒಬ್ಬ ಬ್ರಾಹ್ಮಣನು ಬಂದನು. ಆ ಗ್ರಾಮಸ್ಥನಾದ ಶಾಸ್ತ್ರಿಯು ನನ್ನನ್ನು ಕುರಿತು ಹೀಗೆಂದನು: ಸ್ವಾಮಿ, ತಾವಿಂದು ದೇವ ಪೂಜೆಯನ್ನು ಮಾಡಬೇಡಿರಿ. ದುಷ್ಟನಾದ ನಿರ್ದಯನಾದ ಜಟಾಧಾರಿಯು ನಿಶ್ಚಯವಾಗಿ ಪೂಜೆಯಲ್ಲಿ ಉಪದ್ರವವನ್ನು ಉಂಟು ಮಾಡುವನು. ಮಹಾಬಲೇಶ್ವರ ದೇವಾಲಯದ ನೈವೇದ್ಯ ಪಾತ್ರೆಗಳನ್ನು ತನ್ನ ಮನೆಯಲ್ಲಿ ಅಡಿಗೆಗೆ ಮೊದಲಾದವುಗಳಿಗೆ ಬಳಸಿಕೊಳ್ಳುತ್ತಿರುವವನು. ಆತನು ನಿರಂಕುಶನು, ಯಾರ ಭಯವಿಲ್ಲದ ಭಾರೀ ದುಷ್ಟನು. ದೇವಸ್ಥಾನದ ಮರಗಳನ್ನು ತನ್ನ ಮನೆಗೆ ಬೆಳೆಸಿಕೊಂಡಿದ್ದಾನೆ. ಬ್ರಾಹ್ಮಣರಿಂದ ಮನೆಯನ್ನು ಕಟ್ಟಿಸಿಕೊಂಡಿದ್ದಾನೆ. ಇವನ ದುಷ್ಕೃತ್ಯ ಇನ್ನೇನು ಹೇಳುವುದು? ತಮ್ಮಂಥ ಮಹಾತ್ಮರಿಗೂ ಪೀಡೆಯನ್ನು ಕೊಡಲು ಹಿಂಜರಿಯದ ದುಷ್ಟ. ಆತನನ್ನು ದಂಡಿಸುವವರೇ ಯಾರೂ ಇಲ್ಲ. ಆದ್ದರಿಂದ ಸರ್ವಜ್ಞರಾದ ತಾವು ಇಂದು ಪೂಜೆಯನ್ನು ಮಾಡುವುದು ಬೇಡ ಎಂದು ಹೇಳಿದನು. ನಂತರ ಚೆನ್ನಾಗಿ ಗುರುಗಳ ಸ್ಮರಣೆಯನ್ನು ಮಾಡಿದ ಮೇಲೆ ಇನ್ನು ಯಾವ ಭಯ ನನಗೆ ಎಂದು ವಿಚಾರ ಮಾಡಿ ಸ್ನಾನ ಮಾಡಿ ದೇವರ ಪೂಜೆಯನ್ನು ಆರಂಭಿಸಿದನು. ಆ ರಾತ್ರಿಯಲ್ಲಿ ತಾಲ, ಶಂಖ ಮೊದಲಾದವುಗಳ ನಾದದೊಂದಿಗೆ ಚೆನ್ನಾಗಿ ರಾಮದೇವರ ಪೂಜೆಯನ್ನು ಮಾಡಿದರೂ ಸಹ ಆತನು ಏನನ್ನೂ ಮಾಡಲಿಲ್ಲ. ಇದೆಲ್ಲ ಗುರುಪಾದ ಸ್ಮರಣೆಯ ಪ್ರಭಾವ. ಅತ್ಯಂತ ಆಶ್ಚರ್ಯ. ಶ್ರೀರಾಮದೇವರ ಪೂಜೆಯನ್ನು ಮುಗಿಸಿ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕುವ ವೇಳೆಗೆ ರಾತ್ರಿ 8 ಘಳಿಗೆಗಳು ಕಳೆದಿದ್ದವು, ಅಂದರೆ ಸುಮಾರು 9:30. ಆಗ ಒಬ್ಬ ನನ್ನ ಬಳಿ ಬಂದನು. ಮಹಾಬಲೇಶ್ವರನ ಪೂಜೆಯಲ್ಲಿ ನಿಯುಕ್ತನಾದ ಆ ಶೂದ್ರನು ಒಬ್ಬ ಬ್ರಾಹ್ಮಣನೊಂದಿಗೆ ನನ್ನ ಬಳಿ ಬಂದು ತಾನು ಸ್ವಪ್ನದಲ್ಲಿ ಕಂಡ ವಿಷಯವನ್ನು ಹೇಳುವಂತೆ ಬ್ರಾಹ್ಮಣನನ್ನು ಪ್ರಾರ್ಥಿಸಿದನು. ಏನದು ವಿಷಯ? ನಾಳೆ ನೋಡೋಣ. ಹರೇ ಶ್ರೀನಿವಾಸ.